ಹಾಯ್ ಫ್ರೆಂಡ್ಸ್. ನನ್ನ ಹೆಸರು ಚೈತ್ರ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಜ್ಜಯಿನಿ. ನಾನು ಇವತ್ತು ವಿಷಯ ವಿಜ್ಞಾನ ಮರುಸಿಂಚನ, ಅದರಲ್ಲಿ ಅಧ್ಯಾಯ 2 ವರ್ಗೀಕರಣ, ಕಲಿಕಾಫಲ 2.2 ರೋಗಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಸೂಕ್ಷ್ಮಜೀವಿಗಳನ್ನು ವರ್ಗೀಕರಿಸುವುದು. ಈಗ ಸೂಕ್ಷ್ಮಜೀವಿಗಳಂದ್ರೆ ಏನು? ಕಣ್ಣಿಗೆ ಕಾಣದೇ ಇರುವ ಜೀವಿಗಳು. ಸೂಕ್ಷ್ಮಜೀವಿಗಳು ಅಂದರೆ ಕಣ್ಣಿಗೆ ಕಾಣದೇ ಇರುವಂಥ ಜೀವಿಗಳಿಗೆ ನಾವು ಸೂಕ್ಷ್ಮಜೀವಿಗಳು ಅಂತ ಹೇಳ್ತೀವಿ. ಈಗ ಅಷ್ಟು ರೋಗಗಳ ಪಟ್ಟಿಯನ್ನು ಹೇಳ್ತೀನಿ. ಅದರಲ್ಲಿ ನೀವು ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳು ಮತ್ತು ವೈರಸ್ಗಳಿಂದ ಬರುವ ರೋಗಗಳು ಯಾವ್ಯಾವು ಅಂತ ಹೇಳಬೇಕು. ವಿಷಮ ಶೀತ ಜ್ವರ, ಹೆಪಟೈಟಿಸ್, ಕ್ಷಯ, ದಡಾರ, ಕಲಾರ, ಸೀತಾಳೆ ಸಿಡುಬು, ಬೆಂಡೆ ಗಿಡದ ಹಳದಿ ನಾಳ ಮೊಸಾಯಿಕ್ ರೋಗ, ಆಂಥ್ರಾಕ್ಸ್, ಮಂಗನ ಬಾವು, ಡಿಪ್ತೀರಿಯಾ, ಏಡ್ಸ್, ಸಿಟ್ರಸ್ ಕ್ಯಾಂಕರ್, ಕುಷ್ಠರೋಗ, ಪೋಲಿಯೋ, ಪ್ಲೇಗ್, ಗೊನೋರಿಯಾ, ಧನುರ್ವಾಯು, ಕಾಲುಬಾಯಿ ರೋಗ, ಡೆಂಗ್ಯೂ, ಸಿಫಿಲಿಸ್. ಈಗ ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳು ಮತ್ತು ವೈರಸ್ಗಳಿಂದ ಬರುವ ರೋಗಗಳು. ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು ಯಾವ್ಯಾವು? ವಿಷಮ ಶೀತ ಜ್ವರ, ಆಮೇಲೆ ಕ್ಷಯ, ಕಲಾರ, ಆಂಥ್ರಾಕ್ಸ್, ಕೆಮ್ಮು ನೆಗಡಿ, ಡಿಪ್ತೀರಿಯಾ, ಕುಷ್ಠರೋಗ, ಆಮೇಲೆ ಸಿಟ್ರಿಸ್ ಕ್ಯಾಂಕರ್, ಡಿಪ್ತೀರಿಯಾ, ಧನುರ್ವಾಯು. ಇವು ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳು. ವೈರಸ್ಗಳಿಂದ ಬರುವ ರೋಗಗಳು ಯಾವ್ಯಾವು? ದಡಾರ, ಹೆಪಟೈಟಿಸ್, ಆಮೇಲೆ ಬೆಂಡೆ ಗಿಡದ ಹಳದಿ ನಾಳ, ಮೊಸಾಯಿಕ್ ರೋಗ, ನೆಗಡಿ, ಕೆಮ್ಮು. ಇವು ವೈರಸ್ಗಳಿಂದ ಬರುವ ರೋಗಗಳು. ಗೊತ್ತಾಯ್ತಲ್ವಾ ಯಾವ್ಯಾವು ಅಂತ? ಈಗ ಸಸ್ಯಗಳಲ್ಲಿ ಕಂಡುಬರುವ ರೋಗಗಳು ಯಾವ್ಯಾವು? ಬೆಂಡೆ ಗಿಡದ ಹಳದಿ ನಾಳ, ಆಮೇಲೆ ಆಮೇಲೆ ಪ್ರಾಣಿಗಳಲ್ಲಿ ಕಂಡುಬರುವ ರೋಗಗಳು ಯಾವ್ಯಾವು? ಆಂಥ್ರಾಕ್ಸ್, ಮನುಷ್ಯರಲ್ಲಿ ಕಂಡುಬರುವ ರೋಗಗಳು? ಶೀತ ಜ್ವರ, ಕೆಮ್ಮು ನೆಗಡಿ, ಏಡ್ಸ್, ಕುಷ್ಠರೋಗ. ಗೊತ್ತಾಯ್ತಲ್ವಾ? ಈಗ ಅಷ್ಟು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಆನ್ಸರ್ ಹೇಳಿ. ಕಲಾರ ರೋಗವು ಯಾವ ಸೂಕ್ಷ್ಮ ಜೀವಿಯಿಂದ ಬರುತ್ತವೆ? ಏಡ್ಸ್ ರೋಗಕ್ಕೆ ಕಾರಣವಾದ ವೈರಸ್ ಯಾವುದು? ಡೆಂಗ್ಯೂ ರೋಗಕ್ಕೆ ಕಾರಣವಾದ ವೈರಸ್ ಅನ್ನು ಹರಡುವ ಜೀವಿ ಯಾವುದು? ಅನಾಫಿಕ್ ಸೊಳ್ಳೆ. ಸೂಕ್ಷ್ಮ ಜೀವಿಗಳಾದ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಸಸ್ಯಗಳಲ್ಲಿ ಬರುವ ರೋಗಗಳು ಯಾವುವು? ಸಸ್ಯಗಳಲ್ಲಿ ಬರುವ ರೋಗಗಳು ಯಾವುವು? ಮೊಸಾಯಿಕ್, ಸಿಟ್ರಸ್, ಪ್ರಾಣಿಗಳಲ್ಲಿ ಕಂಡುಬರುವ ರೋಗಗಳು? ಕಾಲುಬಾಯಿ ರೋಗ, ಆಮೇಲೆ ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಕುರಿತು ಟಿಪ್ಪಣಿ ಬರೆಯಿರಿ. ಹಾನಿಕಾರಕ ಸೂಕ್ಷ್ಮಗಳು ಎಷ್ಟು ಉಪಯೋಗಕಾರಿಯೋ ಹಾಗೆಯೇ ಹಾನಿಕಾರಕಗಳು ಹೌದು. ನಮಗೆ ಉಪಯೋಗಕಾರಿ ಹೇಗೆಂದರೆ, ನಾವು ಬೇಕರಿಗಳಲ್ಲಿ ಮೆದುವಾದ ಆಹಾರ ಪದಾರ್ಥಗಳನ್ನು ತಯಾರಿಸುವಾಗ ಈಸ್ಟ್ನಂತಹವನ್ನು ಬಳಸುತ್ತೇವೆ. ಅದನ್ನು ವೈನ್ಗಳಲ್ಲಿಯೂ ಬಳಸುತ್ತೇವೆ. ಹಾಗೆಯೇ ಶಿಲೀಂಧ್ರಗಳು, ಪ್ರೋಟೋಜೋವಾ, ವೈರಸ್ಗಳು ಇನ್ನಿತರವುಗಳಿಂದ ಬರುವಂತಹ ರೋಗಗಳನ್ನು ನಾವು ಈ ಮೇಲಿನಂತೆ ಪಟ್ಟಿ ಮಾಡಿದ್ದೇವೆ. ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳು: ವಿಷಮಶೀತ ಜ್ವರ, ಕ್ಷಯ, ಕಾಲರ, ಸಿಟ್ರಸ್ ಕ್ಯಾಂಕರ್, ಕುಷ್ಠರೋಗ, ಪ್ಲೇಗ್, ಗೊನೋರಿಯಾ, ಧನುರ್ವಾಯು, ಡೆಂಗು ಇನ್ನಿತರವುಗಳು ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳು. ಹಾಗೆಯೇ ವೈರಸ್ಗಳಿಂದ ಬರುವ ರೋಗಗಳು: ಹೆಪಟೈಟಿಸ್ ಎ, ದಡಾರ, ಸೀತಾಳೆ ಸಿಡುಬು, ಬೆಂಡೆ ಗಿಡದ ಹಳದಿ ನಾಳ ಮೊಸಾಯಿಕ್ ರೋಗ ಮತ್ತು ಮಂಗನ ಬಾವು, ಏಡ್ಸ್ ಇನ್ನಿತರವುಗಳು ವೈರಸ್ಗಳಿಂದ ಬರುವಂತಹ ರೋಗಗಳು. ಗೊತ್ತಾಯ್ತಾ ಸೂಕ್ಷ್ಮ ಜೀವಿಗಳಂದ್ರೆ ಏನು ಅಂತ? ಈಗ ಒಂದಷ್ಟು ಚಿತ್ರ ನೋಡೋಣ.